ಸರ್ ನೀವು ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೀರಾ? 4 years ಇಂದ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೆ. ಆದಷ್ಟು ಪ್ರಯತ್ನ ಮಾಡಿ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ಸರ್. ಯಾಕೆ ಸರ್ ಅಷ್ಟೊಂದು ಡಿಪ್ರೆಷನ್ ಆಗ್ಬಿಟ್ಟಿದ್ದೀರಾ? ಒಬ್ಬನ ಏನಾದ್ರೂ ಶತ್ರುನ ಇವತ್ತು ಒಡೆದು ಬಡದು ಸಾಯಿಸ್ಬೇಕಾಗಿಲ್ಲ. ಈ ಕ್ರೆಡಿಟ್ ಕಾರ್ಡ್ ಕೊಟ್ರೆ ಸಾಕು, ಆಟೋಮೆಟಿಕ್ ಅವನೇ ಕೆಳಗಡೆ ಬಂದ್ಬಿಡ್ತಾನೆ. ಎಷ್ಟೇ ಅವನು ಮೇಲೆತ್ತರಕ್ಕಿದ್ರು ಆಟೋಮೆಟಿಕ್ ಡೌನ್ ಮಾಡ್ಬೇಕು ಒಬ್ಬನ ಅಂತಂದ್ರೆ ಈಜಿ ಕ್ರೆಡಿಟ್ ಕಾರ್ಡ್ ಕೊಡಿಸ್ಬಿಟ್ರೆ ಅವ್ನು ಎಲ್ಲಿದ್ದ ಅಲ್ಲಿಗೆ ಬರ್ತಾನೆ, ನೀಟಾಗಿ ಬರ್ತಾನೆ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಾನು 4 years ಬ್ಯಾಕ್ ನನ್ಗೆ ಕ್ರೆಡಿಟ್ ಕಾರ್ಡ್ ಅಂದ್ರೇನೆ ಗೊತ್ತಿರ್ಲಿಲ್ಲ. ಯಾವ್ದೋ ಒಂದು ಮಾಲ್ಗೆ ಹೋದೆ, ಸುಮ್ನೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಫ್ಯಾಮಿಲಿ ಜೊತೆಲಿ ಹೋಗಿದ್ದೆ. ಅಲ್ಲಿ ಗೇಟ್ ಅಲ್ಲಿ ಒಬ್ನು ಬಂದ, ಸರ್ ನಿಮ್ಗೆ ಒಳ್ಳೆ ಸಿವಿಲ್ ಸ್ಕೋರ್ ಇದೆ, ಒಳ್ಳೆ ಕಾರ್ಡ್ ಕೊಡ್ತೀವಿ ಸರ್, ಈ ತರ ಬೆನಿಫಿಟ್ ಇದೆ, ಆ ತರ ಇದೆ, ನಿನ್ಗೆ ಮೂವಿ ಫ್ರೀ ಕೊಡ್ತೀವಿ, ಪೆಟ್ರೋಲ್ ಅಲ್ಲಿ ನಿನ್ಗೆ ಡಿಸ್ಕೌಂಟ್ ಸಿಗುತ್ತೆ. ಪೆಟ್ರೋಲ್ ಅಂದ ತಕ್ಷಣ ಸಟ್ ಅಂತ ನನ್ನ ತಲೆಯಲ್ಲಿ ಹೊಡಿತು, ಪೆಟ್ರೋಲ್ ರೇಟ್ ಅಲ್ಲಿ ಕಮ್ಮಿ ಮಾಡ್ತಾರೆ ಅಂದ್ರೆ ಒಳ್ಳೆ ಕಾರ್ಡ್ ಇರ್ಬೋದು ಅಂತ. ಸರಿ, ಒಂದು ಅಪ್ಲಿಕೇಶನ್ ಫಾರ್ಮ್ ಇಮಿಡಿಯೇಟ್ ಆಗಿ ಕೊಟ್ಟೆ, ಫಿಲ್ ಮಾಡಿದ್ರು, ಆಧಾರ್ ಕಾರ್ಡ್ ಅವರೇ ಫೋಟೋ ತಗೊಂಡ್ರು, ಇಮಿಡಿಯೇಟ್ ಪ್ರೊಸೀಜರ್ ಮಾಡಿ ಕ್ರೆಡಿಟ್ ಕಾರ್ಡ್ ನ ಕೊಟ್ಟೇ ಬಿಟ್ರು. ಆ ಕ್ರೆಡಿಟ್ ಕಾರ್ಡ್ ನೋಡಕ್ಕೆ ನಿಮ್ಗೆ ಇರುತ್ತೆ ಗೋಲ್ಡನ್ ಕಲರ್, ಆ ಹೆಸರು, ನಿಮ್ ಟೈಟ್ಲು, ಏನ್ ಅಟ್ರಾಕ್ಷನ್. ನಾನೇ ಶ್ರೀಮಂತ. ಎಷ್ಟಿದೆ? 75,000 ಇದೆ ನನ್ನ ಜಾಬ್ ಅಲ್ಲಿ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದೆ. ಆ ತಿಂಗಳು ಉಸ್ದೆ, ಏನೇನ್ ಬೇಕು ಅದೆಲ್ಲ ತಗೊಂಡೆ, ಮಾಡ್ದೆ, ಓಕೆ ಕಟ್ಟದೆ. ಆ ತಿಂಗಳು ಮಾರನೇ ತಿಂಗಳು ಕಟ್ಟದೆ. ಹಿಂಗೆ ಕಟ್ತಾ ವಿತೌಟ್ ಡಾಕ್ಯುಮೆಂಟ್ಸ್ ನನ್ಗೆ ಮತ್ತೆ 4 ಕಾರ್ಡ್ ಕೊಟ್ಬಿಟ್ರು. ಓ 4 ಕಾರ್ಡ್ ಅಲ್ಲಿ 50,000, 60,000, 70,000, ಎಷ್ಟು ಲಕ್ಷ ಆಗ್ಬಿಡ್ತು. ಓ 4 ಲಕ್ಷ ನನ್ನ ಹತ್ರ ಇದೆ ಅನ್ನೋ ಒಳಗಡೆ ಬಂದ್ಬಿಡ್ತು. ಬಂದಾದ್ಮೇಲೆ ಎಲ್ಲಿ ಹೋಗ್ತೀನಿ ಅಲ್ಲಿ ಕ್ರೆಡಿಟ್ ಕಾರ್ಡ್ ಸ್ಟೈಲ್ ಆಗಿ ತೆಗಿಯೋದು, ಉಜ್ಜದೆ ಕೊಡ್ಬೇಕಾರೆ ಸ್ಟೈಲ್ ಆಗಿ ತೆಗ್ದೆ. ಏನು ರಿಚ್ ಫ್ಯಾಮಿಲಿ ಅನ್ನೋ ತರ. ಸರಿ ಆಯ್ತು ಅಂತ ಹಂಗೆ ಕಂಟಿನ್ಯೂ ಆಗ್ತದಂಗೆ ಬಿಲ್ಗಳು ಬರಕ್ ಸ್ಟಾರ್ಟ್ ಆಯ್ತು. ನಾನು ತಗೊಂಡಿರೋ ಅಮೌಂಟ್ ಫಾರ್ ಎಕ್ಸಾಂಪಲ್ ಇವತ್ತು 10,000 ನಾನು ಯೂಸ್ ಮಾಡಿದೀನಿ ಈ ತಿಂಗಳ ಅಂದ್ರೆ, ನಾನು ಕಟ್ಬೇಕಾಗಿರೋದು ಎಷ್ಟಂದ್ರೆ 15,000 ಗಂಟೆ ಹೋಗ್ತಾ ಇತ್ತು. ಯಾಕೆ ಹೋಗ್ತಾ ಇತ್ತು? ಇನ್ ಟೈಮ್ ಇದೆ, ಡ್ಯೂ ಡೇಟ್ ಮುಂದೆ ಇದೆ, ನಾನು 1 day ಬಿಫೋರ್ ಕಟ್ಟಿದೀನಿ. ಆದ್ರೂ 15,000 ಏನಕ್ಕೆ ಕಟ್ತಾ ಇದೀನಿ? GST ಇದೆ, ಅವ್ರ ಟ್ಯಾಕ್ಸ್ ಇದೆ, ಸರ್ವಿಸ್ ಟ್ಯಾಕ್ಸ್ ಇದೆ. ಅವ್ರು ನಮ್ ಜೊತೆಲಿ ಡೈಲಿ ಬಂದ್ ಕನ್ವಿನ್ಸ್ ಮಾಡಿ ನಮ್ ಮೈಂಡ್ ನೆಲ್ಲ ಬ್ರೈನ್ ವಾಶ್ ಮಾಡಿ ನಮ್ ಕ್ರೆಡಿಟ್ ಕಾರ್ಡ್ ಆಫರ್ ಕೊಟ್ಟಿರ್ತಾರಲ್ಲ, ಮತ್ತೆ ಅವ್ರ ಪೇಮೆಂಟ್ ಕೊಡ್ಬೇಕಲ್ಲ ಸೊಮ್ಮೆ. ಅದಕ್ಕೂ ಸೇರಿ ಹೆಸರುಗಳನ್ನ ಗೊತ್ತಾಗಲ್ಲ ನಮ್ಗೆ. ಆ ಬಿಲ್ ಕಳಿಸ್ತಾರೆ ಮೇಲಲ್ಲಿ, ಏನ್ ಕಳಿಸ್ತಾರೆ ಅದು ಏನೇನೋ ಹೆಸರುಗಳು ಕೊಡ್ತಾರೆ, ಅರ್ಥನೇ ಆಗಲ್ಲ. ಅಷ್ಟಲ್ಲಿ ನೋಡಿದ್ರೆ ಅಮೌಂಟ್ 10,000ಕ್ಕೆ 15,000. ಅವ್ರಿಗೆ ಫೋನ್ ಕಾಲ್ ಮಾಡಿದ್ರೆ ಸ್ಟಾರ್ಟಿಂಗ್ ಕ್ರೆಡಿಟ್ ಕಾರ್ಡ್ ತಗೋಬೇಕಾದ್ರೆ ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗುತ್ತೆ ಆಫೀಸ್ಗೆ. ಕ್ರೆಡಿಟ್ ಕಾರ್ಡ್ ತಗೊಂಡು ಬಿಲ್ ಕಟ್ಟಬೇಕಾದ್ರೆ ನಿನ್ ಕನೆಕ್ಟ್ ಆಗಲ್ಲ. ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ 1 ಒತ್ತಿ, 2 ಒತ್ತಿ, 10 ಒತ್ತಿ, ಕೊನೆಗೆ ಎಲ್ಲಾ ಒತ್ತಿ ನೀನೇ ಮಲ್ಕೋತಿ. ಈ ತರ ಆಗಿ ನಾವು ಈ ತರ ಪರಿಸ್ಥಿತಿಗೆ ಬಂದಿದೀವಿ ಇವತ್ತು. ಹಾಗಾಗಿ ಈಗ ನಾನು ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಈ ಪೋಸ್ಟ್ ಪೇಡ್ ಪ್ರೀಪೇಡ್ ಏನ್ ನಾವು ಯೂಸ್ ಮಾಡ್ತೀವಿ ಮೊಬೈಲ್ ಸಿಮ್ ಕಾರ್ಡ್ಗಳು, ಆ ತರ ಈ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಏನಿದೆ ಸ್ಟಾರ್ಟಿಂಗ್ ತುಂಬಾ ಸುಖ ಕೊಟ್ಬಿಡುತ್ತೆ, ಆಮೇಲೆ ನರಕ ಯಾತನೆ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ನೀವು ಅದರಿಂದ ಆಚೆ ಬರಬಾರ್ದು ಅಂತ ಅವರು 10 ಕಾರ್ಡ್ ಬೇಕಾದ್ರೆ ಕೊಟ್ಬಿಡ್ತಾರೆ. 10 ಕಾರ್ಡ್ ನೀನ್ ಏನೇನೋ ಬ್ಯಾಲೆನ್ಸ್ ಮಾಡಕ್ ಹೋಗಿ ಎಲ್ಲದ್ರಲ್ಲಿ ತಗಲ ಹಾಕೊಂಡು ಚೇಡ್ರ ಬಲಿಯಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ಳೋರ ತರ ಬರ್ತಾ ಇದೆ ಪರಿಸ್ಥಿತಿ. ಇದು ಮಿಡಲ್ ಕ್ಲಾಸ್ ಎಂಪ್ಲಾಯ್ಸ್ ಗೆ, ಬಿಸ್ನೆಸ್ ಎಷ್ಟು ಜನ ಮಾಡ್ತಾ ಇದಾರೆ ಅವ್ರಿಗೆ ಇದೆ ಇಲ್ಲ ನಂಗೆ ಗೊತ್ತಿಲ್ಲ, ಎಂಪ್ಲಾಯ್ಸ್ ಗೆ ಟಾರ್ಗೆಟ್ ಮಾಡಿ ಇವತ್ತು 20,000, 30,000 ತಗೊಳ್ಳೋ ಹುಡುಗರುಗಳನ್ನ ಕ್ರೆಡಿಟ್ ಕಾರ್ಡ್ ಬಲಿಯಲ್ಲಿ ಬೀಳಿಸಿ ಅವ್ರನ್ನ ಸಾಲಗಾರರನ್ನಾಗಿ ಮಾಡಿ ಅವನು ಡಿಪ್ರೆಷನ್ ಹೋಗೋ ತರ ಮಾಡ್ತಾ ಇರ್ತಕ್ಕಂತ ದೊಡ್ಡ ದಂಧೆ ಅಂತಾನೆ ಹೇಳ್ತಾ ಇದ್ದೀನಿ. ಈ ಕ್ರೆಡಿಟ್ ಕಾರ್ಡ್ ದಂಧೆ ಏನಿದೆ ಇದು ಯುವಕರನ್ನ ಹಾಳು ಮಾಡ್ತಾ ಇದೆ. ಇವತ್ತು ಅವ್ರನ್ನ ಈ ಟ್ಯಾಕ್ಸ್ ಮುಖಾಂತರ ಇನ್ನೊಂದ್ರ ಮುಖಾಂತರ ದುಡ್ಡನ್ನ ಸುಲಿಗೆ ಮಾಡ್ತಾ ಇದಾರೆ, ಹಗಲು ದರೋಡೆ ಆಗ್ತಾ ಇದೆ. ದಯವಿಟ್ಟು ನಾನು ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವ್ ಯಾರು ಈ ಕ್ರೆಡಿಟ್ ಕಾರ್ಡ್ ಸಾಹಸಕ್ಕೆ ಹೋಗ್ಬೇಡಿ. ಇದು ನನ್ನ ತುಂಬಾ ರಿಕ್ವೆಸ್ಟ್. ಯಾಕಂತಂದ್ರೆ ನಾವ್ ಇವತ್ತು 10 ರೂಪಾಯಿ ಇದ್ರೆ 10 ರೂಪಾಯಿಲೇ ಬದುಕಂತ ಪ್ರಯತ್ನ ಮಾಡೋಣ. 100 ರೂಪಾಯಿ ಇದ್ರೆ 100 ರೂಪಾಯಿ ಖುಷಿ ಪಡೋಣ. 1,000 ರೂಪಾಯಿ ಇದ್ರೆ ನಾವು ನಮ್ ಜೊತೆ 4 ಜನನ್ ಕರ್ಕೊಂಡು ಹೋಗಿ ಇನ್ನೂ ಅವರಿಗೆ ಸಂತೋಷ ಪಡಿಸೋಣ. ಅದು ಬಿಟ್ಬಿಟ್ಟು ಇಲ್ದಿರೋ ಈ ಕ್ರೆಡಿಟ್ ಅಂದ್ರೆ ಸಾಲ. ಈ ನಮ್ ದೇಶದಲ್ಲ ಇದು ಕಾನ್ಸೆಪ್ಟ್, ಫಾರಿನ್ ದೇಶದಿಂದ ಬಂದಿರತಕ್ಕಂತ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿ ನಮ್ಮನ್ನ ಹಾಳ್ ಮಾಡಕ್ಕೆ ಅಂತಾನೆ ಈ ಕಾನ್ಸೆಪ್ಟ್ ಬಂದಿರೋದು. ನಾವು ಹಾಳಾಗಿದ್ದೀವಿ, ದಯವಿಟ್ಟು ನೀವು ಹಾಳಾಗ್ಬೇಡಿ. ನಾನು ಇವಾಗ ಆಲ್ರೆಡಿ 1-2 ಕಾರ್ಡ್ ನ ಕ್ಲೋಸ್ ಮಾಡಿದೀನಿ, ಇನ್ನೊಂದ್ 3 ಕಾರ್ಡ್ ಇದೆ, ಅದನ್ನು ಕ್ಲೋಸ್ ಮಾಡಿಸ್ತೀನಿ. ಆದಷ್ಟು ಅದಕ್ಕೆ ದುಡಿತಾ ಇದೀನಿ, ರಾತ್ರಿ ಆಗ್ಲೂ ದುಡ್ದು ಇವತ್ತು ಮನೆಯಲ್ಲಿ ಹೇಳಕ್ಕಾಗಲ್ಲ ಸ್ನೇಹಿತರೆ ಇದನ್ನ. ಸರ್ ಮನೆಯಲ್ಲಿ ಈ ವಿಷಯನ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಿಲ್ಲ, ಎಲ್ಲಿ ಯೂಸ್ ಮಾಡಿದೀನಿ ಅಂತಾನೆ ಗೊತ್ತಾಗಲ್ಲ ನಿನ್ಗೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಒಂದ್ ಸ್ವಲ್ಪ ನೀವೇನಾದ್ರು OTP ಪಾಸ್ವರ್ಡ್ ಆತರ ಏನಾದ್ರು ಕೊಟ್ಬಿಟ್ರೆ ಯಾರಿಗಾದ್ರು ಫೋನ್ ಮಾಡಿದಾಗ ಇರೋ ಬರೋ ದುಡ್ಡನ್ನೆಲ್ಲ ನಾಮ ಇಕ್ಬಿಡ್ತಾರೆ ವಿತಿನ್ ಸೆಕೆಂಡ್ ಅಲ್ಲಿ. ಇಷ್ಟು ಡೇಂಜರ್ ಝೋನ್ ಅಲ್ಲಿ ನಾವು ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಸಾಹಸಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ನಾನೇನೆ ಇವತ್ತು ಆ ಕಷ್ಟದಿಂದ ಆಚೆ ಬರೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ, ಬರಕ್ ಆಗ್ತಾ ಇಲ್ಲ. ಒಂದ್ಸರಿ ಕಾರ್ಡ್ ಕ್ಲೋಸ್ ಮಾಡ್ತೀನಿ ಅಂತ ಒಂದು ಬ್ಯಾಂಕ್
ಒಂದು ಹೆಸರು ಹೇಳಲ್ಲ ಬ್ಯಾಂಕ್ ಅವ್ರಿಗೆ ನಾನು ಅಮೌಂಟ್ ಕಟ್ಟಿದೀನಿ ಎಲ್ಲ ಕ್ಲಿಯರ್ ಮಾಡಿದೀನಿ ಬಿಲ್ಲು ನಂದು ಕ್ಲೋಸ್ ಮಾಡ್ರಿ ಅಂತಂದ್ರೆ 2 days ಟೈಮ್ ತಗೊಂಡು ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರ ಅವ್ರು. ಇಲ್ಲ ಸರ್ ನಿಮ್ಗೆ ಅಂತ ಆಫರ್ ಕೊಡ್ತೀವಿ ಇಂತ ಆಫರ್ ಕೊಡ್ತೀವಿ ನಿಮ್ಗಿಲ್ಲ ನೀವು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಬಿಲ್ ಬಂದಾಗ ಸರ್ವಿಸ್ ಚಾರ್ಜ್ ಅಂತ ಅದ್ರ ಹೆಸರನ್ನ ಬದಲಾವಣೆ ಮಾಡಿ ಅದಕ್ಕೆ 200 300 400 200 300 ರೂಪಾಯಿ ನನ್ನ ಮಗಳು ಕೇಳಿದ್ರೆ ಕೊಡಕ್ಕಾಗಲ್ಲ ಒಂದೊಂದ್ಸರಿ ಐಸ್ ಕ್ರೀಮ್ ಬೇಕು ಪಪ್ಪ ಅಂತಂದ್ರೆ ಬೇಡ ನಡಿಯಮ್ಮ ಅಂತ ಹೇಳೋದು ಉದಾಹರಣೆಗಳು ಎಷ್ಟೋ ನನಗಾಗಿದೆ. ಆದ್ರೆ ಇವ್ರು ಗೊತ್ತು ಗುರಿ ಇಲ್ದಿರೋರ್ಗೆ ನನ್ಗೆ ಏನ್ ಈ ಬೆನಿಫಿಟ್ ಇಲ್ದಿರೋರ್ಗೆ ಯಾವ್ದೋ ಒಂದ್ ಸಾಲ ಕೊಟ್ಟ ಅಂತ ಹೇಳ್ಬಿಟ್ಟು ನಾನು ಅವನಿಗೆ 1000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೆ ಇದಕ್ಕಿಂತ ಅನ್ಯಾಯ ಇನ್ನೇನ್ ಬೇಕು, ಇದಕ್ಕಿಂತ ನೋವು ಇನ್ನೇನ್ ಬೇಕು. ದಯವಿಟ್ಟು ಅದಕ್ಕಾಗಿ ಯಾರು ಇದನ್ನ ಯೂಸ್ ಮಾಡಲೇಬೇಡಿ, ಕ್ರೆಡಿಟ್ ಕಾರ್ಡ್ ಸಾಹಸಕ್ಕೆ ಹೋಗ್ಬೇಡಿ. ಯಾವ ತರ ಪೋಸ್ಟ್ ಪೇಡ್ ಪ್ರೀಪೇಡ್ ಅಂತ ನೀವು ಹೇಳಿದ್ರಿ. ಇವಾಗ ಪ್ರೀಪೇಡ್ ಅಲ್ಲಿ ನನ್ಗೆ ಮೊದ್ಲೇ ಗೊತ್ತಾಗುತ್ತೆ 299 ಹಾಕ್ಸಿದ್ರೆ ನನಗೆ ಇಷ್ಟು ದಿವಸ ವ್ಯಾಲಿಡಿಟಿ ಇದೆ, ಇಷ್ಟು ಅಮೌಂಟ್ ಅಲ್ಲಿ ನಾನು ಇಷ್ಟು ದಿವಸ ಯೂಸ್ ಮಾಡಬಹುದು, ನೆಟ್ ಇಷ್ಟು ಬರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಆಗಿರ್ತೀಯ. ಈ ಡೇಟ್ಗೆ ನಿನ್ಗೆ ಅವರು ರಿಮೈಂಡ್ ಮಾಡ್ತಾರೆ. ಪೋಸ್ಟ್ ಪೇಡ್ ಅಲ್ಲಿ ಒಂದು ಡೇಟ್ ಇರುತ್ತೆ. ಪೋಸ್ಟ್ ಪೇಡ್ ಅಲ್ಲಿ ಏನ್ ಡೇಟ್ ಇರುತ್ತೆ, ಇಂಥ ಡೇಟ್ಗೆ ನಿಂದು 1 ಮಂತ್ ಆಗುತ್ತೆ ಅಂತ. ಆ ಮಂತ್ ಆಗತ್ತೆ ಅಂತ ಗೊತ್ತಿರುತ್ತೆ. ಅಲ್ಲಿವರೆಗೂ ನಾನು ಎಷ್ಟು ಮಾತಾಡಿದೀನಿ ಅಂತ ನನ್ಗೆ ಗೊತ್ತಿರುತ್ತೆ. ಕೌಂಟ್ ಮಾಡಕ್ಕಾಗತ್ತಾ? ಆಗಲ್ಲ. ಅವನ್ ಏನ್ ಮೆಸೇಜ್ ನಮ್ಗೆ ಕಳಿಸ್ತಾನೆ, ನೀನ್ ಎಷ್ಟು ಮಿನಿಟ್ ಮಾತಾಡಿದ್ಯಾ ಅಂತ ಕಳಿಸ್ತಾನೆ. ನಾನು ಅಷ್ಟು ಮಿನಿಟ್ ಮಾತಾಡಿದೀನಿ ಅಂತ ನಂಗೆ ಗೊತ್ತಿರತ್ತಾ? ಗೊತ್ತಿರಲ್ಲ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಅದನ್ನೇ ಯೂಟಿಲೈಸ್ ಮಾಡ್ಕೊಂಡು 10 ನಿಮಿಷ ಹಾಕೋದು 15 ನಿಮಿಷ ಹಾಕಿದ್ರೆ ನಮ್ಗೆ ಏನೋ ಅವನಿಗೇನು ನೋವು, ನಮ್ಗೆ ಆಗದ್ ನೋವು. ಆ 15 ನಿಮಿಷ ಅಮೌಂಟ್ ಕಟ್ಬೇಕಾಗಿರೋ ನಾನು, ಹಾಕ್ಬೇಕಾಗಿರೋನು ಅವನು. ಅದರಿಂದ ಅವನು ಅದ್ರ ಜೊತೆಲಿ GST ಬೇರೆ ಇದೆ, ಅವ್ನ್ ಸರ್ವಿಸ್ ಟ್ಯಾಕ್ಸ್ ಬೇರೆ ಇದೆ, ಅವ್ನ್ ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಅವ್ನು ನನ್ನ ಮೇಂಟೆನೆನ್ಸ್ ಅಂತ ಹಾಕೊಳ್ಳಲ್ಲ ಬಿಲ್ ಅಲ್ಲಿ. ನೀನ್ ಮಾಡಿರೋದು ಅಮೌಂಟ್ ನೀನ್ ಖರ್ಚು ಮಾಡಿರೋದಂತಾನೆ ಹಾಕೋದು. ನೀನ್ ಕೇಳಿದ್ರೆ ಹೌದು ಸರ್ ನೀನ್ ಯೂಸ್ ಮಾಡಿದ್ಯಾ ಅದಕ್ಕೆ ಅದು ಬಂದಿದೆ ಸರ್, ಅದೇನು ಮಾಡಕ್ ಆಗಲ್ಲ ಸರ್. ಅದೇ ಆಫರ್ ಕೊಡ್ಬೇಕಾದ್ರೆ ಛತ್ರಿ ಹಾಕೊಂಡು ಒಂದೊಂದ್ ಜಾಗದಲ್ಲಿ ನಿಲ್ಸಿರ್ತಾರೆ ಪಾಪ ನಮ್ ತರ ಬಡಪಾಯಿಗಳನ್ನ. ಅವ್ರು ಏನ್ ಬೇಕು ಅವ್ರ ಪೇಮೆಂಟ್ ಪಾಪ ಅವ್ನು ಎಕ್ಸ್ಪ್ಲೈನ್ ಮಾಡಿ 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 ಇವತ್ತು ಅವ್ನು ಸೇಲ್ ಮಾಡ್ಲೇಬೇಕು, ಅವ್ನ್ ಟಾರ್ಗೆಟ್ ರೀಚ್ ಮಾಡ್ಬೇಕು. ಅದಕ್ಕೆ ಹೇಳಿ ಕೊಟ್ಬಿಟ್ಟಿರ್ತಾನೆ. ಆಮೇಲೆ ಆಫೀಸಿಂದ ಬಿಲ್ ಬರುತ್ತೆ. ಬಿಲ್ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡೋದು ನಾನು. ಕ್ರೆಡಿಟ್ ಕಾರ್ಡ್ ಅವನು ಕೂಡ ಮಾಡ್ತಾ ಇರೋ ಕೆಲ್ಸನೂ ಕೂಡ ಅದೇ ಕೆಲಸ. ನಮ್ಮನ್ನ ಹಾಕೊಂಡು ಕ್ಲೀನ್ ಆಗಿ ಸೇವ್ ಮಾಡ್ತಾ ಇದಾರೆ. ಕ್ಲೀನ್ ಕೃಷ್ಣಪ್ಪ ಮಾಡ್ತಾ ಇದಾರೆ. ಅದಕ್ಕಾಗಿ ದಯವಿಟ್ಟು ಆ ಕ್ರೆಡಿಟ್ ಕಾರ್ಡ್ ಅನ್ನೋ ಸಾಹಸಕ್ಕೆ ಹೋಗ್ಬೇಡಿ. ಅದು ಇನ್ನೊಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಅದು ಬೇಜಾರ್ ಮಾಡ್ಕೊಂಬೇಡಿ. ನಾನ್ ಹೇಳೋದೇನಂದ್ರೆ ಡೆಬಿಟ್ ಕಾರ್ಡ್ ಅಂತಂದ್ರೆ ಮನೆ ಹೆಂಡತಿ ಇದ್ದಂಗೆ, ಅದೇ ಕ್ರೆಡಿಟ್ ಕಾರ್ಡ್ ಅಂದ್ರೆ ವಯಸ್ಸೇ ಇದ್ದಂಗೆ. ಸೂಕ್ಷ್ಮ ಭಾಷೆಯಲ್ಲಿ ಹೇಳ್ತಾ ಇದೀನಿ, ಬೇಜಾರ್ ಮಾಡ್ಕೊಂಬೇಡಿ. ನಮ್ಗೆ ಅಷ್ಟು ನೋವಾಗಿದೆ. ಅದಕ್ಕಾಗಿ ನಾವು ಡೆಬಿಟ್ ಕಾರ್ಡ್ಗೆ ಹೋಗೋಣ, ಆದಷ್ಟು ದುಡ್ಡನ್ನ ಉಳಿಸೋಣ, ನಾವು ಚೆನ್ನಾಗಿರೋಣ, ಅವರು ಬ್ಯಾಂಕ್ ಅವರು ಚೆನ್ನಾಗಿರ್ಲಿ.